ಶಾಸ್ತ್ರಿಗಳೇ, ಪ್ರತಿ ವಾರ ಸಹ ನೀವು ಒಂದೊಳ್ಳೆ ಮಾತನ್ನ ಹೇಳೋ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀರಾ. ಹಾಗಾಗಿ ಈ ವಾರ ಯಾವ ಒಂದೊಳ್ಳೆ ಮಾತನ್ನ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸದ ಒಂದು ಒಳ್ಳೆಯ ಮಾತನ್ನು ಗಮನಿಸಿಕೊಂಡು ನಾವು ಈ ವಾರದ ಹೆಜ್ಜೆಗಳನ್ನು ಪ್ರಾರಂಭಿಸೋಣ. ಗಮನಿಸಿ, ತುಂಬ ಮುಖ್ಯವಾದ ಮಾತು. ಜಿಹ್ವೆ ಪ್ರಮಾಣಂ ಜಾನೀಹಿ ಭಾಷಣೇ ಭೋಜನೇಪಿ ಚ ಅತ್ಯುಕ್ತಿರತಿಭುಕ್ತಿಶ್ಚ ಸದ್ಯ ಪ್ರಾಣಾಪಹಾರಿಣಿ ಅಂತ. ಜಿಹ್ವೆ ಪ್ರಮಾಣಂ ಜಾನೀಹಿ ಭಾಷಣೇ ಭೋಜನೇಪಿ ಚ ಅಂತ. ಏನಿದರ ಅರ್ಥ ಅಂತಂದರೆ, ಜಿಹ್ವೆ ಪ್ರಮಾಣ, ನಾಲಿಗೆಯ ಅಳತೆ ಎಷ್ಟಿದೆ ಅಂತ ನೀವು ನಿರ್ಣಯ ಮಾಡಿಕೊಳ್ರಪ್ಪ. ಯಾವುದರಲ್ಲಿ? ಊಟದಲ್ಲಿ ಹಾಗೂ ಮಾತಿನಲ್ಲಿ. ಏನು ಮಾಡುತ್ತೆ ಇದು? ಅತಿಯಾದ ಊಟ, ಅತಿಯಾದ ಮಾತು ಸದ್ಯ ಪ್ರಾಣಾಪಹರಣಿ, ಪ್ರಾಣವನ್ನೇ ತೆಗೆದು ಬಿಡಬಹುದು. ಬಹಳ ಎಚ್ಚರಿಕೆಯಿಂದ ಇರಿ ಅನ್ನೋದನ್ನು ಹೇಳ್ತಾ ಇದೆ ಈ ಒಂದು ಮಾತು. ಸಾಮಾನ್ಯವಾಗಿ ಈ ಊಟ ಮತ್ತು ಮಾತು ಇವುಗಳಿಗೆ ಕಡಿವಾಣ ಹಾಕದೆ ಹೋದರೆ ಮನುಷ್ಯ ಹಾಳಾಗಿಬಿಡ್ತಾನೆ. ಅದು ವ್ಯಕ್ತಿತ್ವವೂ ಹೌದು, ಶರೀರವೂ ಹೌದು. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಇವೆರಡರಲ್ಲಿ ಅನ್ನೋದನ್ನು ಸೂಚಿಸ್ತಾ ಇದೆ. ಅದು ಈ ಹೊತ್ತಿಗಂತೂ ತುಂಬ ಅನ್ವಯ ಆಗುತ್ತೆ. ಈ ದಿವಸ ಪಕ್ಷ ಇದೆ, ಎಲ್ಲ ಒಂದು ಕಡೆ ಸೇರಿರ್ತಕ್ಕಂಥದ್ದು, ದೊಡ್ಡವರಿಗೆ ಹಿರಿಯರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು. ಇಂಥ ಸಂದರ್ಭ ಪಾಪ ಯಾರೋ ಒಂದು 3-4 ಜನ ಆ ಕೆಲಸದಲ್ಲಿ ಮಗ್ನರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಉಳಿದವರೆಲ್ಲ ಹೊರಗಡೆ ಕುತ್ಕೊಂಡು ಹರಟೆ, ಇನ್ನೊಬ್ಬರ ವಿಚಾರ ಬಾಯಿಗೆ ಹಾಕ್ಕೊಂಡು ಅದನ್ನು ಜಗಿಯೋದು. ಇದು ಏನಾಗುತ್ತೆ? ಕೊನೆಗೆ ವ್ಯಕ್ತಿತ್ವ ಹಾಳಾಗುತ್ತೆ. ಪಾಪ ಅಲ್ಲೇನೋ ಶ್ರಾದ್ದವೋ ಮತ್ತೊಂದು. ದೇವಸ್ಥಾನಗಳಲ್ಲೂ ಹೀಗಾಗುತ್ತೆ. ಕೆಲವು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಯಾವುದೋ ಒಂದು ಪೂಜೆ ಸಮಾರಂಭ ಅಂತ. ಪಾಪ ಪೂಜೆ ಮಾಡ್ತಾ ಇರ್ತಕ್ಕಂಥ ಪುರೋಹಿತರು ಸೇರಿಕೊಂಡು 4 ಜನ ಅವ್ರ ಪಾಡಿಗೆ ಅವರು ಮಗ್ನರಾಗಿ ಏನೋ ಪೂಜೆ ಮಾಡ್ತಾಯಿದ್ದಾರೆ. ಇನ್ನು ಮಿಕ್ತವ್ರು ಉಳಿದವರೆಲ್ಲ ಅವ್ರ ಪಾಡಿಗೆ ಅವ್ರದ್ದೇ ಆದ ಒಂದು ಲೋಕದಲ್ಲಿ ಮಾತಾಡ್ತಾ ತೇಲಾಡ್ತಾ. ಇದೇನಾಗುತ್ತೆ? ಇನ್ನೊಬ್ಬರ ಹೌದು, ಅದು ಹಿತವಾಗಿರುತ್ತೆ. ಇನ್ನೊಬ್ಬರನ್ನು ಬೈಕೊಳ್ತಕ್ಕಂಥದ್ದೋ, ಇನ್ನೊಬ್ಬರ ಮನೆ ವಿಚಾರವೋ, ಇನ್ನೊಬ್ಬರ ಮಕ್ಕಳ ವಿಚಾರವೋ, ಹೇಗೆ ಅದು ಒಂದಲ್ಲ ಎರಡಲ್ಲ, ಮಾತಿಗೆ ಬೇಕಾದಷ್ಟು ಅಂಟುತ್ತೆ. ಆದರೆ ಅದರಿಂದ ಹಾನಿ, ಕೊನೆಗೆ ನಿಮ್ಮ ವ್ಯಕ್ತಿತ್ವವೇ ಹಾಳಾಗಿಬಿಡುತ್ತೆ. ಹೀಗಾಗಿ ಹೋಗಿರ್ತಕ್ಕಂತಹ ಕೆಲಸ ಯಾವುದು, ಇದ್ರ ಕಡೆ ಗಮನ ಬೇಕು. ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಶ್ರದ್ಧೆ ಬಹಳ ಮುಖ್ಯವಾಗುತ್ತೆ. ಕನಿಷ್ಠ ಅಲ್ಲಿ ಮೌನವಾಗಿದ್ದು ಅಲ್ಲಿ ಏನು ಉಪಕಾರ ಮಾಡಬಹುದು ಆ ರೀತಿಯಲ್ಲಿ ಯೋಚನೆ ಮಾಡಬೇಕೇ ವಿನಃ ಈ ಹರಟೆ ಮಾಡಬಾರ್ದು. ಮತ್ತು ಅಷ್ಟೇ, ಚೆನ್ನಾಗಿ ಸಿಕ್ಕಿದೆ ಅಂತ ತಿಂದುಬಿಟ್ಟು ಎರ್ರಾ ಬಿರ್ರಿ ಅಂತೀವಲ್ಲ, ಆಮೇಲೆ ಹೊಟ್ಟೆ ಹಾಳು ಮಾಡ್ಕೊಳ್ಳೋದು, ಪ್ರಾಣಿನ ಹಾನಿಯಾಗಿಬಿಡುತ್ತೆ ಅಂತ ಹೇಳ್ತಾ ಇದೆ ಈ ಸುಭಾಷಿತ. ಹೀಗಾಗಿ ಇವೆರಡರಲ್ಲಿ ಬಹಳ ಎಚ್ಚರವಾಗಿರಿ ಅನ್ನೋದನ್ನು ಸೂಚಿಸ್ತಾ ಇದೆ. ಅರ್ಥ ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದೇ, ನಾವು ತಿಳ್ಕೊಂಡು ಅನುಸರಿಸಬೇಕಾಗಿರತಕ್ಕಂಥದ್ದೇ ಈ ಸುಭಾಷಿತ. ಹಾಗಾಗಿ ನಿಮ್ಮ ಮುಂದೆ ಇದನ್ನು ವಿಸ್ತರಿಸಿದ್ದಾಯಿತು. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಹಾಗಾದರೆ ಇಡೀ ವಾರ ಏನೆಲ್ಲ ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸೋದಾದ್ರೆ? ಈ ವಾರದಲ್ಲಿ ತುಂಬ ಪ್ರಧಾನವಾದ ಅಂಶಗಳನ್ನು ಈ ಹೊತ್ತಿನಿಂದ ಪ್ರಾರಂಭ ಆಗುತ್ತೆ, ನೋಡೋಣ. ತಾವು ಗಮನಿಸಿ ಕೋಷ್ಟಕವನ್ನು. ಈ ದಿವಸ ನಿಮಗೆ ಗೊತ್ತೇ ಇದೆ, ಮಹಾಲಯ ಅಮಾವಾಸ್ಯೆ, ಭಾದ್ರಪದ ಕೃಷ್ಣ ಪಕ್ಷದ ಶಿಖರ ಸ್ಥಾನವಾಗಿರತಕ್ಕಂಥ ಮಹಾಲಯ ಅಮಾವಾಸ್ಯೆ ಈ ದಿವಸ ತುಂಬ ತುಂಬ ಮುಖ್ಯವಾದದ್ದು. ಎಲ್ಲರೂ ಭಾಗವಹಿಸಲೇಬೇಕಾಗಿರ್ತಕ್ಕಂಥದ್ದು. ನಾಳೆಯಿಂದ ಸೋಮವಾರ ಶರನ್ನವರಾತ್ರಿ ಪ್ರಾರಂಭವಾಗುತ್ತೆ. ತುಂಬ ಪರ್ವಕಾಲ, ಶರತ್ಕಾಲಕ್ಕೆ ನಾವು ಪ್ರವೇಶ ಮಾಡ್ತೀವಿ. ಶರತ್ಕಾಲ ಶಂರಾತಿ ಇತಿ ಶರತ್ ಅಂತ. ಮಂಗಳವನ್ನು ಯಾವುದು ತಂದು ಕೊಡುತ್ತೋ ಅದನ್ನು ಶರತ್ಕಾಲ ಅಂತ ಕರೀತಾರೆ. ಅಂತಹ ಮಂಗಳಮಯ ಮಾಸಕ್ಕೆ ನಾವು ಪ್ರವೇಶ ಮಾಡ್ತೀವಿ. ಇನ್ನು ಒಂದು ಗೊಂದಲ ಇದೆ ಜನರಲ್ಲಿ ಈ ದಿವಸ. ಏನು, ಈ ದಿವಸ ಮಹಾಲಯ ಅಮಾವಾಸ್ಯೆ ಇದೆ, ಈ ದಿವಸ ಗ್ರಹಣ ಇದೆಯಾ ಅನ್ನೋ ವಿಚಾರದಲ್ಲಿ ಸಾಮಾನ್ಯವಾಗಿ ಗೊಂದಲ ಇದೆ. ಗ್ರಹಣ ನಮಗೆ ಭಾರತೀಯರಿಗೆ ಆಚರಣೆಗೆ ಇಲ್ಲ. ಗ್ರಹಣ ಇಲ್ಲಿ ಸಂಭವಿಸೋದಿಲ್ಲ. ಹೀಗಾಗಿ ಆಚರಣೆಯ ಅಗತ್ಯವೂ ಇಲ್ಲ. ಹೀಗಾಗಿ ಹೆಚ್ಚು ತಲೆ ಕೆಡಿಸ್ಕೋಬೇಡಿ, ಇಷ್ಟೇ ಉತ್ತರ. ಈಗ ಬೇರೆಯವರು ಏನೋ ಹೇಳ್ತಾರೆ, ಗ್ರಹಣ ಇದೆ, 15 ದಿನ ಅಂತರಗಳು ಬಂದಿದೆ, ಇದಕ್ಕೆಲ್ಲ ಕಿವಿಗೊಡದೆ ನಿಮ್ಮ ಪಾಡಿ ನೀವು ಕೆಲಸ ಇವತ್ತು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ
ಹಿರಿಯರನ್ನು ನೆನೆಸಿಕೊಂಡು ಶ್ರದ್ಧೆಯಿಂದ ಶ್ರಾದ್ದ ಕ್ರಿಯೆಯನ್ನು, ಶ್ರದ್ಧೆ ಅಂದ್ರೇ ಶ್ರಾದ್ದ, ಅಲ್ಲಿ ಶ್ರದ್ಧೆಯೇ ಬಹಳ ಮುಖ್ಯವಾಗಿ ನಿರೀಕ್ಷಿಸ್ತಕ್ಕಂಥದ್ದು. ಹೀಗಾಗಿ ಅದನ್ನು ತಾವೆಲ್ಲ ಮಾಡೋದು ಬಹಳ ಮುಖ್ಯವಾದದ್ದು. ಹೀಗಾಗಿ ಅದರ ಕಡೆ ಗಮನ ಕೊಟ್ಟು ಹಿರಿಯರನ್ನು ಸ್ಮರಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ದೇವ ಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಅಂತ ಉಪನಿಷತ್ತಲ್ಲಿ ಒಂದು ಮಾತಿದೆ, ತೈತ್ತಿರೀಯದಲ್ಲಿ. ಇದು ಶಾಸನ, ಇದನ್ನು ಬಿಡಬಾರ್ದೆಯೇ ಮಾಡಬೇಕು ಅಂತ ಹೇಳಿದೆ ಕಾನೂನು ರೀತಿಯಲ್ಲಿ. ದೇವಕಾರ್ಯ ಪಿತೃಕಾರ್ಯ ಎರಡೂ ಕೂಡ ತುಂಬ ಮುಖ್ಯವಾದದ್ದು ಅಂತ. ಹೀಗಾಗಿ ತಾವೆಲ್ಲ ಈ ದಿವಸ ಮಹತ್ತರವಾದ ದಿವಸ, ಅದು ಭಾನುವಾರವೇ ಬಂದಿದೆ ಅನುಕೂಲಕ್ಕೆ. ಹೀಗಾಗಿ ಎಲ್ಲರೂ ತಪ್ಪದೆ ಹಿರಿಯರನ್ನು, ಆಗಿ ಹೋದವರನ್ನು ಸ್ಮರಣೆ ಮಾಡಿಕೊಂಡ್ರೆ ಅವರ ಅನುಗ್ರಹದಿಂದಾಗಿ ನಮ್ಮ ಬದುಕು ಉದ್ಧಾರವಾಗುತ್ತೆ. ಇದನ್ನು ತಪ್ಪಿಸಬೇಡಿ. ಮತ್ತು ಈ ದಿವಸ ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಆರಾಧನಾ ದಿವಸ. ನಿಜವಾಗಿಯೂ ಓರ್ವ ಯತಿ ಹೇಗಿರಬೇಕು ಅನ್ನಲಿಕ್ಕೆ ಆದರ್ಶಪ್ರಾಯರಾಗಿದ್ದಂಥವರು ಮಹಾಸ್ವಾಮಿಗಳು. ಅವರ ಸ್ಮರಣೆ ಕೂಡ ಬಹಳ ನಮಗೆ ಅನುಗ್ರಹಪ್ರದ. ಹೀಗಾಗಿ ಆ ಚಂದ್ರಶೇಖರ ಭಾರತೀ ಸ್ವಾಮಿಗಳನ್ನು ಈ ದಿವಸ ಸ್ಮರಣೆ ಮಾಡಿಕೊಂಡು, ನೀವು ಅಲ್ಲಿದ್ದರೆ ಸಂತೋಷ, ಹತ್ತಿರದಲ್ಲಿದ್ದರೆ ಶೃಂಗೇರಿಯಲ್ಲಿ ಹೋಗಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಧಿಷ್ಠಾನಕ್ಕೆ ಹೋಗಿ ಅಡ್ಡು ಬಿದ್ದರೆ ಬಹಳ ಒಳ್ಳೆಯದು. ಇಲ್ಲ ಎಲ್ಲಿದ್ದೀರೋ ಅಲ್ಲೇ ಅವರನ್ನು ಸ್ಮರಣೆ ಮಾಡಿಕೊಂಡು ಅವರಿಗೆ ನಮಸ್ಕಾರ ಸಲ್ಲಿಸೋದು, ಅದೂ ಕೂಡ ನಮ್ಮ ಬದುಕಿಗೆ ಮಹಾವರ ಪ್ರಸಾದ. ಅದನ್ನು ದಯವಿಟ್ಟು ಮಾಡಿ ಈ ದಿವಸ. ಇಷ್ಟೇ ಪ್ರಧಾನವಾದ ಅಂಶಗಳು. ಸರಿ ಶಾಸ್ತ್ರಿಗಳೇ, ಇಡೀ ವಾರದ ವಿಶೇಷತೆಯ ಬಗ್ಗೆ ತಿಳಿಸ್ಕೊಟ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.